ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತರ ಸಂತೋಷ್. ಫ್ರೆಂಡ್ಸ್, ಇವತ್ತು ಎಲ್ಲ ಹಾವುಗಳನ್ನು ನಾವು ಹಿಡಿದು ಫಾರೆಸ್ಟಿಗೆ ಬಿಡ್ತೀವಿ. ಆದರೆ ಸರ್ಕಾರ ಆದಷ್ಟು ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಅಂದು ಎಲ್ಲ ಅಲ್ಲಿ ಇಲ್ಲಿ ಮನುಷ್ಯರು ಸಾಕಿರ್ತಕ್ಕಂಥ ಪ್ರಾಣಿಗಳನ್ನ ತಗೊಂಬಂದು ಕಾಡಿ ಬಿಡ್ಬೇಕು. ನಿಮಗೆ ಸಾಕೋಂಥ ಒಂದು ರೂಲ್ಸ್ ಇರೋದಿಲ್ಲ ಅಂತ ಅಂದು ಅವನ್ನ ತಗೊಂಬಂದು ಕಾಡಿ ಬಿಡ್ತಾರೆ. ಆದರೆ ಅವರು ಅದನ್ನು ಬೆಳೆಸ್ಬೇಕನ್ನೋ ಒಂದು ರೀತಿ ಅವರಲ್ಲಿ ಭಾವನೆ ಅವರಲ್ಲಿ ಇರ್ತೈತಿ. ಅದು ಒಂದು ಸರ್ಕಾರದ ಒಂದು ಭಾವನೆಯೂ ಇರ್ತೈತಿ. ಆದರೆ ಸರ್ಕಾರ ಇವತ್ತು ಬೇಸಿಗೆಯಲ್ಲಿ ಇವು ಪ್ರಾಣಿಗಳು ಈ ಇಂಥ ಪ್ರಾಣಿಗಳನ್ನು ನಾವು ಸಂರಕ್ಷಣೆ ಮಾಡಿ ಒಳ್ಳೆ ಈ ಇರ್ತಕ್ಕಂಥ ಈ ಫಾರೆಸ್ಟ್ ವನ್ಯಜೀವಿ ಸಂರಕ್ಷಣೆ ಫಾರೆಸ್ಟ್ ಇದು ವೈಲ್ಡ್ ಲೈಫ್. ಇಲ್ಲಿ ಆ್ಯಕ್ಚುಲಿ ಪ್ರಾಣಿಗಳು ಯಾವುದೇ ಒಂದು ಚೌಳು ಸತಿ ಇರ್ತಕ್ಕಂಥ ಸಣ್ಣ ಪ್ರಾಣಿಗಳು ಸತಿಗೆ ಇಲ್ಲಿ ಸಾಯಬಾರ್ದು. ಅಂಥದ್ರಲ್ಲಿ ಇವತ್ತು ಎಲ್ಲ ಅಡವಿಗಳಿಗೆ ಇಲ್ಲಿ ಬೆಂಕಿ ಹಾಕಿ ಆ ಪ್ರಾಣಿಗಳನ್ನು ಛಿದ್ರಿ ಮಾಡಿ ಇರ್ತಕ್ಕಂಥ ಒಂದು ಒಳ್ಳೆ ಒಂದು ಯಾವುದೋ ಒಂದು ದೊಡ್ಡ ಗಿಡ ಮರೆಯಲ್ಲಿ ತಂಪಿನಲ್ಲಿ ಅವು ವಾಸವಾಗಿರ್ತವೆ. ಆದ್ರೆ ಆ ಹಾವಿಗೆ ಒಂದು ಹಾವು ಆಯ್ತು, ಯಾವುದೇ ಒಂದು ಪ್ರಾಣಿ ಪಕ್ಷಿಗೆ ಆಯ್ತು, ಇವರು ಆ ಬೆಂಕಿ ಹಚ್ಚಿ ಪ್ರಾಣಿಗಳು ಪಕ್ಷಿಗಳು ಗೂಡು ಕಟ್ಕೊಂಡಿರ್ತವೆ. ಆ ಗೂಡುಗಳಿಗೆ ಬೆಂಕಿ ಹಚ್ಚಿ ಇವರು ಓಡಿಸೋವಂಥ ಕಾರ್ಯಕ್ರಮ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ನೀವು ಫಾರೆಸ್ಟ್ ಸಿಬ್ಬಂದಿಗಳಾದ ದಯವಿಟ್ಟು ಪ್ರಾಣಿಗಳಿಗೆ ಎಲ್ಲಿ ಬೆಂಕಿ ಹಚ್ಚಬೇಕು, ಯಾವ ಪ್ರದೇಶದಲ್ಲಿ ಬೆಂಕಿ ಹಚ್ಚಬಾರ್ದು ಅನ್ನೋದು ನೀವು ಸರ್ಕಾರದ ಅನುಮತಿ ಪಡ್ಕೊಂಡು ದಯವಿಟ್ಟು ಬೆಂಕಿ ಹಚ್ಚೋ ವ್ಯವಸ್ಥೆ ಮಾಡಿರಿ. ಯಾಕಂದರೆ ಯಾರಾದರೂ ಬೆಂಕಿ ಹಚ್ಚಿದ್ರೆ ಅವ್ರ ಮೇಲೆ ಕೇಸ್ ಮಾಡಬೇಕು ಅಂತಂದು ನೀವು ಕ್ರಮ ತಗೊತೀರಿ. ಆದರೆ ನೀವು ಇಡೀ ಅಡವಿಗೆ ಬೆಂಕಿ ಹಚ್ತಾ ಇದ್ದೀರಿ. ಅದ್ರ ಬಗ್ಗೆ ಸರ್ಕಾರ ಯಾರ ಮ್ಯಾಗ ಕ್ರಮ ತಗೋಬೇಕು ಅನ್ನೋದನ್ನು ನೀವೇ ಸ್ವಲ್ಪ ತಿಳಿದು ನೋಡಿರಿ. ಅದಕ್ಕೆ ಈ ಪ್ರಾಣಿಗಳನ್ನು ನಾನು ಇಲ್ಲಿ ಬಿಡ್ಬೇಕಂದ್ರೆ ಈ ಪ್ರಾಣಿ ನೀವು ಈ ಬೆಂಕಿ ಹಚ್ಚಕತ್ತಿದ್ರೆ ಇದು ಪ್ರಾಣಿ ಎಲ್ಲಿ ವಾಸವಾಗಿರ್ಬೇಕು ಅದು ನೀವೇ ಯೋಚನೆ ಮಾಡಿ. ಇದು ನೀರು ಇಂಥ ಕೆಟ್ಟ ಬ್ಯಾಸಿಗೆಯಲ್ಲಿ ನೀರು ಸಿಗೋದ ಕಷ್ಟ ಅಂತಂದ್ರಾಗ ಈ ಉರಿ ಜಳ ನೀವು ಹಚ್ಚಿರ್ತಕ್ಕಂಥ ಬೆಂಕಿ ಯಾಕಪ್ಪ ಅಂದ್ರೆ ನೀವು ಫ್ರೆಂಡ್ಸ್ ಅಲ್ಲಿ ಎಲ್ಲ ವಿಡಿಯೋ ಮಾಡಿ ಇದನ್ನು ಸ್ವಲ್ಪ ಹಚ್ಚಿರ್ತಾರೆ. ಫಾರೆಸ್ಟ್ ಅದು ನೋಡಿ, ಇವೆಲ್ಲ ಇಡೀ ಫಾರೆಸ್ಟ್ ಇದೇ ಥರ ಬೆಂಕಿ ಹಚ್ಚಿದ್ದಾರೆ. ಆದರೆ ಯಾವ ಥರ ಇಲ್ಲಿ ಇರ್ತಕ್ಕಂಥ ಈ ಪ್ರಾಣಿಗಳು ಎಲ್ಲಿ ವಾಸ ಮಾಡಬೇಕು? ಈ ಇರೋ ಬಿಸಿಲು ತಡ್ಕೊಳಕ್ಕಾಗಲ್ದು ಪ್ರಾಣಿ ಪಕ್ಷಿಗಳಿಗೆ. ಆಮೇಲೆ ಮತ್ತು ಬೆಂಕಿ ಹಚ್ಚಿದ ಜಳ, ಆಮೇಲೆ ಅದರದ್ದು ಕುಟುಂಬ ಏನಾಗಬೇಕು? ನೀವು ವನ್ಯಜೀವಿ ಸಂರಕ್ಷಣೆ ಮಾಡ್ತಾ ಇದ್ದೀರೋ ಇಲ್ವೋ ಅದನ್ನು ಸ್ವಲ್ಪ ಸರ್ಕಾರ ದಯವಿಟ್ಟು ಅದನ್ನು ನೋಡಬೇಕು. ಯಾಕಂದ್ರೆ ನಾವು ವನ್ಯಜೀವಿ ಸಂರಕ್ಷಣೆ ಮಾಡಿ ಫಾರೆಸ್ಟಿಗೆ ಬಿಡ್ತೀವಿ. ಆದ್ರೆ ಬಿಟ್ಟದ್ದು ಈ ಪ್ರಾಣಿ ಇಲ್ಲಿ ಜೀವವಂತವಾಗಿ ನಾವು ಇಲ್ಲಿ ಉಳಿಸೋದು ಎಷ್ಟು ಕರೆನೋ, ಆದ್ರೆ ಇಲ್ಲಿ ಬದುಕೋದಿಲ್ಲ ಅನ್ನೋದು ಅಷ್ಟ ಕರೆ. ಯಾಕಂದರೆ ಈ ಪ್ರಾಣಿಗಳು ಇಲ್ಲಿ ಬಿಡ್ತಾನೆ ನಾನೀಗ ಹೋತು. ಆದ್ರೆ ಈ ಜಳದಲ್ಲಿ ಬೆಂಕಿ ಇರ್ತದೆ. ಈ ಜಳದಲ್ಲಿ ಎಲ್ಲಿ ಬದುಕಬೇಕದು? ನರಿ, ಪಕ್ಷಿ, ಪ್ರಾಣಿಗಳು, ಜಿಂಕೆ ಈ ಜಳಕ್ಕೆ ಬೆಂಕಿ ಹಚ್ಚಿ ಹಿಂಗೆ ಕಾಡಿಗೆ ಬೆಂಕಿ ಹಚ್ಚಕತ್ತಿದ್ರೆ ಅದು ಆ ಪಕ್ಷಿ ಪ್ರಾಣಿಗಳ ಮೇಲೆ ಅದು ಪ್ರಭಾವ ಬೀರ್ತದೆ ಹೊರತು ಮನುಷ್ಯನ ಮ್ಯಾಗ ಯಾವತ್ತೂ ಬೀರೋದಲ್ಲ. ಮನುಷ್ಯ ಕಾಡಿ ಬೆಂಕಿ ಹಚ್ಬೇಕಂದ್ರೆ ತಡ ಇಲ್ಲ. ಆದ್ರೆ ಅವನು ಕೆಟ್ಟ ಗುಣಗಳಿಂದ ಬೆಕ್ಕದಂಗೆ ಹಚ್ಬೋದು. ಆದರೆ ಅವನಿಗೆ ಹಚ್ಚಿದ ಗುಣಗಳಕ್ಕೆ ನೀವು ಕೇಸ್ ಮಾಡ್ತೀರಿ, ಅದು ಮಾಡ್ತೀರಿ ಅಂತೀರಿ. ದಯವಿಟ್ಟು ಅರಣ್ಯ ಸಿಬ್ಬಂದಿಗಳು ದಯವಿಟ್ಟು ಆದಷ್ಟು ಬೆಂಕಿನ ಯಾವ ಪ್ರದೇಶದಲ್ಲಿ ಹಚ್ಚಬೇಕು, ಎಲ್ಲಿ ಹಚ್ಚಬಾರ್ದು ಅನ್ನೋದನ್ನು ನೀವು ತಿಳ್ಕೊಂಡು ದಯವಿಟ್ಟು ಆ ಬೆಂಕಿ ಹಚ್ಚೋ ವ್ಯವಸ್ಥೆ ಮಾಡೋ ಕಾಡಿಗೆ ಬೆಂಕಿ ಹಚ್ಚಿರಿ. ಅದು ನಿಮ್ಮ ಸರ್ಕಾರ ನಿಮಗೆ ಅದು ರೈಟ್ಸ್ ಕೊಟ್ಟೈತಿ, ಹಂಗೆ ಬೆಂಕಿ ನೀವು ತಿಳಿದಲ್ಲಿ ಹಚ್ತೀರಿ. ಅದು ನಿಮ್ಮ ಒಪಿನಿಯನ್ನು. ಆದ್ರೆ ಪ್ರಾಣಿ ಪಕ್ಷಿಗಳನ್ನು ನೀವು ವೈಲ್ಡ್ ಲೈಫ್ ವನ್ಯಜೀವಿ ಸಂರಕ್ಷಣೆ ಮಾಡುವುದ ಖರೆ. ಆದರೆ ದಯವಿಟ್ಟು ಪ್ರಾಣಿಗಳನ್ನು ಕಾಪಾಡೋದು ನಿಮ್ಮ ಕರ್ತವ್ಯ. ದಯವಿಟ್ಟು ಅದನ್ನು ಕಾಪಾಡ್ರಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೆ ಅದು ಸಪೋರ್ಟ್ ಕೊಡ್ತೈತಿ. ನಿಮ್ಮ ಸಪೋರ್ಟೇ ನಮಗೆ ಕೆಲವೊಂದು ಬೇಕಾದಂಥ ವಿಡಿಯೋಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂದು ನಮಗೆ ಒಂದು ಹುಮ್ಮಸ್ಸು ಬರ್ತೈತಿ. ಓಕೆ.